ಬೆಳಗ್ಗೆನೂ ಗುಡ್ ಮಾರ್ನಿಂಗ್ ಅಂತ ಕಳಿಸ್ತೀನಿ, ರಿಪ್ಲೈನೂ ಮಾಡಿಲ್ಲ ಅವಳು. ಅವಾಗ 1 ಮಾರ್ಕ್ ಬಂದಿತ್ತು, ಈಗ 2 ಮಾರ್ಕ್ ಬಂದೈತಿ. ಅಂದರೆ ನೆಟ್ ಆನ್ ಮಾಡ್ಯಾನ, ನನ್ನ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ. ತಡಿ, ಟಿಫನ್ ಆಯ್ತಾ ಅಂತಂದು ಮಾಡ್ತೀನಿ. ಟಿಫನ್ ಆಯಿತಾ? ನೆಟ್ ಆನ್ ಐತಿ. ಮೆಸೇಜ್ ನೋಡಿ ರಿಪ್ಲೈ ಮಾಡಕತ್ತಿಲ್ಲ ಅವ್ರು. ಅವಾಗಾದ್ರೆ ತಾನೇ ಗುಡ್ ಮಾರ್ನಿಂಗ್ ಅಂತಂದೆಲ್ಲ ಕಳಿಸಿದ್ದೆ. ಈಗೀಗ ನಾನೇ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೋಂಗಿಲ್ಲ. ತಡಿ, ಕಾಲೇ ಮಾಡಿಬಿಡ್ತೇನೆ. ಇಷ್ಟು ಸರಿ ರಿಂಗ್ ಆಕತಿ, ರಿಸೀವ್ ಮಾಡಕತ್ತಿಲ್ಲ. ಅವಾಗ ನೋಡಿದ್ರೆ 1-2 ಸರಿ ರಿಂಗಿಗೆ ಎತ್ತಿದ್ದ. ಈ ಹುಡುಗ್ರೆ ಹಿಂಗೆ ಮೊದಲೆಲ್ಲ ಆ ಥರ ಮಾಡೋದು, ಪ್ರೀತಿಗೆ ಓಕೆ ಅಂತಂದು ಹೇಳಿ ಒಪ್ಕೊಂಡಿದ್ಮ್ಯಾಗ ಮತ್ತೆ ಈ ಥರ ಚೇಂಜ್ ಆಗಿಬಿಡ್ತಾರೆ. ಸೊ ರಿಸೀವ್ ಮಾಡಲಿಲ್ಲ ನೋಡಿ, ಹಂಗೆ ಕಟ್ಟಾಯ್ತು. ನಾನು ಬಿಡೋಂಗಿಲ್ಲ, ರಿಸೀವ್ ಮಾಡೋರ್ಗೂ ಬಿಡೋಂಗಿಲ್ಲ. ಇನ್ನೊಂದ್ಸರಿ ಮಾಡ್ತೀನಿ. ಯಾವ್ದಿದು ಫೋನು? ಓ, ರಮ್ಮೆ ಮಾಡಕತ್ತಾಳ. ನಾ ಇಲ್ಲಿ ನೋಡಿದ್ರೆ ಕೆಲಸ ಅನ್ನೋದು ಇಷ್ಟ ಹಾಕೊಂಡೈತಿ. ನನಗೆ ಫೋನ್ ಮಾಡಿದ್ರೆ ಮತ್ತೆ ಬೇಗ ಇಡಂಗಿಲ್ಲ, ಮತ್ತು ಅರ್ಜೆಂಟಿಗೆ ಆಮೇಲೆ ಮಾಡ್ತಾನೆ ಅಂತ ಹೇಳಿದ್ರೆ ಅದಕ್ಕೂ ಮತ್ತು ಬೇಜಾರಾಕಳ. ಸೈಲೆಂಟ್ ಮಾಡಿಬಿಡ್ತೇನೆ, ಒಮ್ಮೆಟ್ಟಿಗೆ ಆಮೇಲೆ ಮಾಡಿಬಿಡ್ತೀನಿ. ಎಷ್ಟು ಮಾಡ್ತಾನೆ ನೋಡು, ಫೋನೇ ಎತ್ತಗೊತ್ತಿಲ್ಲ. ನಾನು ಬಿಡೋಂಗಿಲ್ಲ, ಫೋನ್ ಎತ್ತವ್ರಿಗೂ ಬಿಡೋಂಗಿಲ್ಲ. ನಾನು ಮಾಡ್ತಾನೆ ಇರ್ತಾನೆ, 10 ಸರಿ ಆಗಲಿ 20 ಸರಿ ಆಗಲಿ. ಯಪ್ಪ, ಈಕೇನು ಬಿಡಂಗೆ ಕಾಣಿಸಲ್ಲ. ಮತ್ತು ಎತ್ತಿ ಮಾತಾಡಿ ಆಮೇಲೆ ಮಾಡ್ತಾನೆ ಅಂದ್ರೆ ಅಂತೇಳಿ. ಹಲೋ, ಏನು ಅಷ್ಟು ಬಿಜಿನಾ? ಅಷ್ಟು ಸರಿ ಕಾಲ್ ಮಾಡ್ತೇನೆ, ರಿಸೀವ್ ಮಾಡೋಕ್ಕಾಗಂಗಿಲ್ಲ ನಿನಗೆ? ಫಸ್ಟಿಗೆಲ್ಲ ನೀನು ಫೋನ್ ಮಾಡ್ತಿದ್ದಿ, ಈಗ ನಾನು ಫೋನ್ ಮಾಡಿದ್ರು ಮಾತಾಡೋಂಗಿಲ್ಲ. ಮೆಸೇಜ್ ಕಳ್ಸೀನಿ, ಮೆಸೇಜ್ ರಿಪ್ಲೈನೂ ಮಾಡೋಂಗಿಲ್ಲ. ಹೋಗ್ಲಿ ಬಿಡಪ್ಪ, ನೆಟ್ ಆನ್ ಮಾಡಿಲ್ಲ ನೋಡಿಲ್ಲ ಅನ್ನೋಂಗಿಲ್ಲ, ಏನಿಲ್ಲ. ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಕಳಿಸಿರೋದು ನೋಡಿ, ಮತ್ತೀಗ ಟಿಫನ್ ಆಯ್ತು ಅಂತ ಕಳ್ಸೀನಿ, ಆಯಿತು ನಿಂದು ಅಂತಂದು ಕೇಳಕ್ಕೆ ಬರೋಂಗಿಲ್ಲ. ಅಷ್ಟು ಬಿಸಿ ಆಗಿಬಿಟ್ಟು ಏನು? ಅಲ್ಲ, ಬ್ಯುಸಿ ಇದ್ದೆ ನಾನು ಸ್ವಲ್ಪ, ಅದಕ್ಕೆ. ಏನು ಬಿಸಿ? ಒಂದು 5 ನಿಮಿಷನೂ ಫ್ರೀ ಇರೋಂಗಿಲ್ಲ ನಿನಗೆ ಮಾತಾಡೋಕೆ? ಯಪ್ಪ, ಇಲ್ಲಿ ಆಫೀಸ್ನಾಗ ಅದ ನಾನು. ಇಲ್ಲಿ ಮ್ಯಾನೇಜರ್ ಇದ್ದಾರ, ಒಂದು ಯಾವುದೋ ಫೈಲ್ನ ಈಗ ಅರ್ಜೆಂಟಾಗಿ ಎಮರ್ಜೆನ್ಸಿಯಾಗಿ ಈಗ ಇನ್ನೊಂದು 15 ನಿಮಿಷದಾಗ ಮಾಡಿಕೊಡು ಅಂದರು. ಅದಕ್ಕೆ ಮಾಡಾಕತ್ತೀನಿ. ಒಂದು 10 ನಿಮಿಷ ವೇಟ್ ಮಾಡಿ, ನಾನು ಮತ್ತೆ ಕಾಲ್ ಮಾಡ್ತೀನಿ ನಿನಗೆ ಆಮೇಲೆ. ನೋಡು, ನೀನು ಕಾಲ್ ಮಾಡೋಂಗಿಲ್ಲ, ನಾನು ಫೋನ್ ಮಾಡಿದ್ರು ಕರೆಕ್ಟಾಗಿ ಮಾತಾಡೋಂಗಿಲ್ಲ, ಮತ್ತು ಆಮೇಲೆ ಮಾತಾಡ್ತಾನೆ ಅಂತಿ. ಸರಿ ಬಿಡು, ನೀನು ಫೋನ್ ಮಾಡೋಕೆ ಹೋಗ್ಬೇಡ, ಇಡು ಫೋನ್. ಬಾಯ್. ರಮ್ಯ, ಹಂಗಲ್ಲ, ನನ್ನ ಮಾತು ಕೇಳಿಸು. ಬಾಯ್. ಥೋ, ಸಿಟ್ಟು ಆಗೇ ಬಿಡ್ತಾವ ಹುಡುಕಿ ಅಂದರು. ಫೋನ್ ಮಾಡಂತೇಳಿ ನಾನು ಹಚ್ಚಿದ ಮಾತಾಡೋದು ಗೊತ್ತಿಲ್ಲ, ಈಗ ಮತ್ತೆ ಫೋನ್ ಮಾಡ್ತಾನೆ. ನಾನು ಫೋನ್ ರಿಸೀವ್ ಮಾಡೋಂಗಿಲ್ಲ. ಎಷ್ಟು ಸರಿರ ಮಾಡಿ, ನಾನು ಅಂತೂ ಫೋನ್ ರಿಸೀವ್ ಮಾಡೋಂಗಿಲ್ಲ. ಥೋ, ನಂದು ಬರೀ ಇಲ್ಲಿ ವರ್ಕ್ ಭಾಳ ಐತಿ. ಹೆಂಗೋ ಮ್ಯಾನೇಜರ್ಗೆ ಈ ಫೈಲ್ ಸಬ್ಮಿಟ್ ಮಾಡಿ ಇವತ್ತು ಸ್ವಲ್ಪ ಬೇಗ ಹೋಗಿ ಎಲ್ಲಾದರೂ ಹೊರಗೆ ಕರ್ಕೊಂಡು ಹೋಗ್ತಾನೆ. ಹಂಗಾದ್ರೆ ನಮ್ಮ ಹುಡುಗಿ ಸಿಟ್ಟಿಂದ ಸ್ವಲ್ಪ ಹೊರಗೆ ಬರ್ತಾಳ, ಕೋಪ ಕಡಿಮೆ ಮಾಡ್ತಿದ್ದಾಳೆ. ಏನ ರಮ್ಯಾ, ಯಾಕೆ ಸಿಟ್ಟಾಗ್ಬಿಟ್ಟಿಯಲ್ಲ? ಯಾರ ಮ್ಯಾಗ ಸಿಟ್ಟಾಗಿ? ನಮ್ಮ ಅಣ್ಣನ ಮ್ಯಾಗ ಸಿಟ್ಟಾಗಿ ಏನು? ಹ್ಞೂನವ, ಮತ್ತು ಇನ್ಯಾರ ಮ್ಯಾಗ ಆಗಲಿ. ನಿಮ್ಮ ಅಣ್ಣ ಏನು ಬಾರಿ ಹಂಗ ಇವನೊಬ್ಬನೇ ಕೆಲಸ ಮಾಡ್ತಾನೆ. ಈ ಜಗತ್ತಿನಾಗ ಯಾರು ಕೆಲಸ ಮಾಡೋಂಗಿಲ್ಲ, ಯಾರು ಕಿಚ್ಚಿದ್ರೆ ಟೈಮೇ ಕೊಡೋಂಗಿಲ್ಲ ನೋಡು. ಅಲ್ಲ, ಬೆಳಗ್ಗೆನೂ ಒಂದು ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ, ಹೋಗಲಿ ಅಂತ ನಾನು ಫೋನ್ ಮಾಡೇನಿ, ಮತ್ತು ಮೆಸೇಜ್ ಮಾಡೇನಿ ಟಿಫನ್ ಆಯ್ತು ಅಂತಂದು. ನೋಡೋಣ, ಮೆಸೇಜ್ ನೋಡಿದ್ರೆ ರಿಪ್ಲೈ ಮಾಡೋಂಗಿಲ್ಲ. ಆಮೇಲೆ ಫೋನ್ ಮಾಡೇನಿ, ಅದು ಕರೆಕ್ಟಾಗಾದ್ರೂ ಮಾತಾಡ್ತಾನೆ. ನಾನು ಮಾಡಿದ್ರು ಮತ್ತು ಆಮೇಲೆ ಮಾಡ್ತಂತೇಳಿ ಹಂಗೆ ಹಿಂಗಂತ ಮಾತಾಡ್ತಾನೆ. ಅದಕ್ಕೆ ಸುಮ್ಮನೆ ಫೋನ್ ಕಟ್ ಮಾಡಿದೆ, ಬಾಯ್ ಅಂತಂತ ಹೇಳಿ. ಫೋನ್ ಮಾಡೋದ ಬೇಡ ಹೋಗಂತಂದು. ಅಯ್ಯೋ ಪಾಪ ಬಿಡೆ, ಏನಾರು ಆಫೀಸ್ನಾಗ ಏನಾದರೂ ಕೆಲಸ ಐತೇನ? ಪಾಪ ಬಾರಿ, ನಿಮ್ಮ ಅಣ್ಣೊಬ್ಬನ ಆಫೀಸ್ನಾಗ ಕೆಲಸ ಮಾಡ್ತಾನೆ, ಇನ್ನು ಹುಡ್ತಾರೆ ಯಾರು ಮಾಡೋಂಗಿಲ್ಲ ನೋಡು. ಪಾಪ ಅವ್ರ ಮನೆಯವ್ರಿಗೆ ಹಚ್ಚಿ ಯಾರು ಮಾತಾಡೋಂಗಿಲ್ಲ. ಹಂಗಲ್ಲೇ ಈಗ ನಿನ್ನ ಜೊತೆಗೆ ಈಗಲ್ಲಂದ್ರೆ ಒಂದು 10 ನಿಮಿಷ ಮಾಡ್ತಾನೆ ಅಂತಂದಿಲ್ಲ ಅಂದ್ರೆ ಆಮೇಲೆ ಆದರೂ ಮಾಡ್ಬೋದು. ಈಗ ಆದ್ರೆ ಅವ್ರ ಆಫೀಸ್ನಾಗ ಕೆಲಸ ಮಾಡೋರಿಗೆ, ಇಲ್ಲ ಹೊರಗಿನವ್ರಿಗೆ, ಮ್ಯಾನೇಜರ್ಗೆ ಆಮೇಲೆ ಮಾಡ್ತಾನೆ ಅಂತ ಹೇಳೋಕ್ಕಾಗತ್ತೆ? ಮನೆಯವ್ರಿಗೆ ಅನ್ನೋ ಸಲ್ಗಿ ಮೇಲೆ ಹಂಗೆ ಮಾಡ್ತಾರೆ ಅಷ್ಟೆ. ಆದರೂ ಹೆಂಗಾರ ಆಗಲಿ, ಮನೆಯವ್ರು ಫಸ್ಟು, ಹೊರಗಿನವರು ಆಮೇಲೆ ನೆಕ್ಸ್ಟು. ಫಸ್ಟಿಗೆ ಮನೆಯವ್ರಿಗೆ ಟೈಮ್ ಕೊಡ್ಲಿದ್ದಂಗೆ ಹೊರಗಿನವ್ರ ಜೊತೆಗೆ ಮಾತಾಡಿದ್ರೆ ಹೆಂಗೆ? ಮತ್ತು ನಮಗೆ ಬೇಜಾರಾಗಲ್ಲ? ನಾವು ಇಷ್ಟಪಟ್ಟು ಕಾಲ್ ಮಾಡಿರ್ತೇನೆ ಮಾತಾಡ್ಬೇಕಂತಂದು. ನನಗೆ ಎಷ್ಟು ಬೇಜಾರದು ಗೊತ್ತೇನು? ನಾನು ಮಾಡಿದ್ರು ಕರೆಕ್ಟಾಗಿ ಮಾತಾಡಿಲ್ಲ ಅಂದು. ಅವ್ರಿಗೆ ಮಾತಾಡ್ಬೇಕಂತಂದು ಇಷ್ಟ ಇರಲ್ಲ ಅಂದ್ಕೊಂಡಿಯಾ? ಪಾಪ ಅವ್ರಿಗೂ ಇಷ್ಟ ಇರ್ತೈತಿ. ಆದರೆ ಏನು ಗೊತ್ತಾ, ಇನ್ನೊಂದು ವಿಷಯ, ನಮಗೆ ಇವು ಹೆಣ್ಮಕ್ಳಿಗೆಲ್ಲ ಒಂಥರ ಸಣ್ಣ ಸಣ್ಣ ವಿಷಯನೂ ಭಾಳ ಖುಷಿ ಕೊಡ್ತವೆ. ಈಗ ಮೆಸೇಜಿಗೆ ರಿಪ್ಲೈ ಮಾಡಿಲ್ಲ ಅಂದ್ರೆ ಅದಕ್ಕೆ ಬೇಜಾರಾಗ್ತವೆ, ಮೆಸೇಜ್ ಕಳಿಸಿದ್ರೆ ಅದಕ್ಕೆ ಭಾಳ ಖುಷಿ ಪಡ್ತಿರ್ತೇವೆ. ಆದರೆ ಗಂಡು ಮಕ್ಳು ಹಂಗಲ್ಲ, ಅವ್ರಿಗೆಲ್ಲ ಅವೆಲ್ಲ ದೊಡ್ಡ ಮ್ಯಾಟ್ರ್ ಆಗಂಗಿಲ್ಲ. ಈಗ ನೋಡು, ನಾವು ಒಂದಿನ ಎಲ್ಲಾದರೂ ಕಾಲೇಜಿಗೆ ಹೋಗಿರ್ತಾವೆ ಅಂತ ಹೇಳ್ಕ, ಅವತ್ತೆಲ್ಲ ಫೋನ್ ಭಾಳ ಯೂಸ್ ಮಾಡಿರ್ತಾವ. ಇಲ್ಲಿಂದ ಬೆಳಗ್ಗೆ 10 ಗಂಟೆಗೆ ಹೋದ್ನೆ ಅಂದ್ರೆ ಮಧ್ಯಾಹ್ನ 1:30-2 ಗಂಟೆಗೆ ಬಂದಿರ್ತೇವೆ. ಏನರ ಸ್ವಲ್ಪ ಆಮೇಲೆ ಕಾಲೇಜ್ ಡೈಲಿ ಇದ್ರೆ ಲೇಟಾಗಿ ಬರ್ತೇವೆ. ಅಕಸ್ಮಾತ್ ಏನರ ಲೈಬ್ರರಿಗೆ ಎಲ್ಲಿಗೆ ಹೋಗಿ ಬರ್ತಾವಲ್ಲ, ಇಲ್ಲಿಂದ ಹೋಗೋಕೆ ಅರ್ಧ ಗಂಟೆ, ಬರೋಕೆ ಒಂದು ಅರ್ಧ ಗಂಟೆ, ಅಲ್ಲೇ 1 ತಾಸು ಆಗ್ಬಿಡ್ತದೆ. ಕಾಲೇಜ್ನಾಗ ಒಂದು ಅರ್ಧ ಗಂಟೆ 1 ತಾಸು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂತ ಇದು ಮಾಡಿಬಿಡ್ತೇವೆ. ನಾವೆಲ್ಲ ಅವಾಗ ಫೋನ್ ಯೂಸ್ ಮಾಡ್ತೇವೆ, ಜಾಸ್ತಿ ಫೋನ್ ಯೂಸ ಮಾಡೋಂಗಿಲ್ಲ. ಹೇಳ್ಬೇಕಂತಂದ್ರೆ ನಾವು ಒಂದಿನ ಹೋದಾಗ ಅಷ್ಟು ಫೋನ್ ಯೂಸ್ ಮಾಡೋಂಗಿಲ್ಲ, ಅದು ಏನು ಕೆಲಸ ಇಲ್ದಂಗೆ ಅಂತ. ಅದ್ರಾಗ ಮತ್ತು ಹೊರಗೆ ಗಂಡ್ಮಕ್ಳು ಬೇರೆ ಬೇರೆ ಕೆಲಸ ಇರ್ತಾವೆ, ಅವ್ರಿಗೂ ನಾವು ಅವಾಗೆಲ್ಲ ಫೋನ್ ಮಾಡಿದ್ರೆ ಹೆಂಗೆ ಮಾತಾಡೋಕತ್ತೇಳಿ, ಅವ್ರು ಫ್ರೀ ಆದಾಗ ಮಾಡ್ತಾರೆ.
ಪಾಪ ಅವರು ಅಣ್ಣ ಮಾಡ್ತಿದ್ರು ಅನಿಸ್ತತಿ. ಮೇ ಬಿ ಏನಾದರೂ ಭಾಳ ವರ್ಕ್ ಐತೆ ಅನ್ನಿಸ್ತತಿ, ಅದಕ್ಕಾಗಿನೇ ಮಾಡಿಲ್ಲ. ಆಮೇಲೆ ಮಾಡ್ತಾರೆ ಬಿಡು, ಅದಕ್ಕೆ ಯಾಕೆ ಇಷ್ಟು ಸಿಟ್ಟಾಕಿ. ಹ್ಞೂ ಹೌದು. ಮ್ಯಾನೇಜರು ಏನೋ ಒಂದು ಫೈಲ್ನ ಈಗ ಸಬ್ಮಿಟ್ ಮಾಡು ಅಂತಂದು ಹೇಳಿದ್ರಂತೆ, ಅದಕ್ಕೆ ಆಮೇಲೆ ಮಾಡ್ತೇನೆ ಅಂದರು. ನಾನೇನು ಕರೆಕ್ಟಾಗಿ ಕೇಳ್ಕೊಂಡಿಲ್ಲ. ಸರಿ ಹೋಗಿ ನಿಮ್ಮ ಫೋನ್ ಮಾಡೋದ ಬೇಡ ಅಂತ ನಂಗೆ ಸಿಟ್ಟಲ್ಲಿ ಫೋನ್ ಕಟ್ ಮಾಡಿಬಿಟ್ಟೆ. ಮತ್ತೆ ವಾಪಸ್ ಒಂದೆರಡು ಸರಿ ಮಾಡಿದ್ರು, ನಾನು ರಿಸೀವ್ ಮಾಡಲಿಲ್ಲ. ನೋಡಿ ಪಾಪ ಅಷ್ಟು ಬ್ಯುಸಿ ಅದಾರ ಅಂತಂದ್ರೆ ಮತ್ತು ನೀನು ಸಿಟ್ಟಾಗಿ ಅಂತಂದು ಗೊತ್ತಾದ್ಮೇಲೆ ಒಂದೆರಡು ಸರಿ ಮಾಡ್ಯಾರ, ನೀನು ರಿಸೀವ್ ಮಾಡೋದು ಬಿಟ್ಟು ಮತ್ತು ಸಿಟ್ಟಾಗಿ ಕೂತ್ಕೊಂಡು ಮಕ್ಕ ಓದಿಸ್ಕೊಂಡು. ಹೌದು, ನೀನು ಹೇಳೋದು ನಿಜ. ಈಗ ನಮಗಂತಂದ್ರೆ ಹೊರಗಿಂದನೂ ಟೆನ್ಷನ್ ಇರೋಂಗಿಲ್ಲ, ಏನಿರೋಂಗಿಲ್ಲ. ಮನೆಗಿನ ಕೆಲಸ ಏನು ಯಾವಾಗಾದರೂ ಮಾಡ್ಬೋದು ಅಂತಂದು ಫ್ರೀ ಇದ್ದಾಗ ಇವ್ರ ಜೊತೆಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಮಾಡ್ತಿರ್ತೇವೆ. ಪಾಪ ಅವ್ರಿಗೆ ಹಂಗಲ್ಲಲ್ಲ, ನಮ್ಮ ಮನೆಗಿನ ಕೆಲಸ ಇನ್ನೊಂದು ಅರ್ಧ ಗಂಟೆ ಬಿಟ್ಟಾದ್ರೂ ಮಾಡ್ಬೋದು. ಆದ್ರೆ ಅವ್ರು ಹೊರಗಿನ ಕೆಲಸ, ಅವರು ಮ್ಯಾನೇಜ್ ಹೇಳಿದ ಕೆಲಸ ಅವಾಗಿನ ಎನಿ ಟೈಮ್ ಅವ್ರು ಹೇಳಿದ ಟೈಮ್ಗೆ ಮಾಡಲೇಬೇಕಲ್ಲ. ಹೇಳ್ಬೇಕಂದ್ರೆ ನಂದೇ ತಪ್ಪು. ಹೋಗಿ ಬಿಡು, ಅವನೇ ಫ್ರೀ ಆದಾಗ ಮಾಡ್ತಾನೆ, ಆಮೇಲೆ ಅವಾಗ ಮಾತಾಡ್ತೇನೆ. ನಂದಿರಲಿ. ನಿಮ್ದೇನು ಕತಿ? ನಮ್ಮಣ್ಣ ಫೋನ್ ಮಾಡಿದ್ನಾ? ಯಾವಾಗಂತ ಮದುವೆ? ಫೋನ್ ಮಾಡಿದ್ರು. ಈಗ ನಾನು ಬೆಳಗ್ಗೆ ಅವ್ರ ಜೊತೆಗೆ ಮಾತಾಡ್ಕೊಂತ ನಂಗೆ ಹೊರಗೆ ಬಂದೆ, ನೀರು ಇಲ್ಲಿ ಕೂತ್ಕೊಂಡಿದ್ದೆಲ್ಲ, ನಾನು ಹಂಗೆ ಮಾತಾಡ್ಸೋದ್ರ ಅಂತಂದು ಬಂದೆ. ಮದುವೆ ಇನ್ನೊಂದು 4 ದಿನ ಬಿಟ್ಟು ಐತೆ. ಅದಕ್ಕೆ ಇವತ್ತು ಇಲ್ಲಾಂದ್ರೆ ನಾಳೆ ಹೋಗಿ ತಾಳಿ ಆಮೇಲೆ ಉಂಗುರ ಅವೆಲ್ಲ ತರಬೇಕಲ್ಲ, ಅದಕ್ಕೆ ಹೋಗಿ ತರಾನು ಅಂತಂದು ಹೇಳ್ಯಾರ. ಮಮ್ಮಿ ಅಪ್ಪಾಜಿಗೆ ಹೇಳಿದೆ, ಸರಿ ತಗೊಳಮ್ಮ ಹೋಗಿ ಬರೋಣ ಅಂತ ಅಂದಾರೆ. ಚೆನ್ನಾಗಿ ಬಿಡ, ಒಂಥರ ಸಿಂಪಲಾಗಿ ಮದುವೆ ಆಗೋದು. ಸುಮ್ಮನೆ ಅಷ್ಟೆಲ್ಲ ರೊಕ್ಕ ಖರ್ಚು ಮಾಡಿ ಯಾಕೆ ಅದೆಲ್ಲ ಆಡಂಬರದ ಮದುವೆ ಅನ್ಸ್ಬಿಡ್ತೈತೆ ಒಂದೊಂದ್ಸರಿ ನೋಡಿದ್ರೆ. ಅಂತೂ ನನಗಿಂತ ಮುಂಚೆ ನೀನೇ ಮದುವೆ ಆಗೊಂಟಿ, ಅದು ಪೊಲೀಸನ ಮದುವೆ ಆಗೊಂಟಿ. ಇಲ್ಲೇ ನನಗೂ ಫಸ್ಟಿಗೆ ಎದುರ್ಕತ್ತಲ್ಲ. ಮೊನ್ನೆ ನನ್ನ ಜೊತೆಗಿರೋ ಒಂದು ಇರಲಿಲ್ಲ, ಹಂಗೆ ಹೋಗ್ಬಿಟ್ಟೆ ಅವ್ರ ಜೊತೆ ಬೈಕ್ನಾಗ ಹೋದ್ನಲ್ಲ. ಪಾಪ ಅಲ್ಲಿ ಹೋದ್ನಲ್ಲ, ಎಷ್ಟು ಚೆನ್ನಾಗಿ ಮಾತಾಡ್ತಿರು ಗೊತ್ತಾ. ನನಗೆ ಈಗ ಹೇಳ್ಬೇಕಂದ್ರೆ ಅವಾಗ ಸ್ವಲ್ಪ ಭಯ ಆಕತ್ತು. ಈಗ ಅವ್ರು ನೋಡಿದ್ರೆ ಅಷ್ಟೇನು ಭಯ ಅನ್ಸಂಗಿಲ್ಲ. ಹಂಗಾದ್ರೆ ನಾನು ಅವತ್ತು ನಿಮ್ಗೆ ಬಿಟ್ಟು ಬಂದು ಒಳ್ಳೆ ಕೆಲಸ ಮಾಡಿದೆ. ನನ್ನ ಜೊತೆಗೆ ಇರ್ತಿದ್ರೆ ನೀವೆಲ್ಲಿ ಮಾತಾಡೋಕೆ ಪ್ರವೇಶ ಅನ್ನೋದೇ ಇರ್ತಿದ್ದಿಲ್ಲ. ನಾವು ಅದಕ್ಕೆ ಸುಮ್ಮನೆ ಜೊತೆ ಇರಲೇ ಇಲ್ಲ. ಏನಾದರೂ ಅನ್ಕೊಂಡ್ರೆ ಬೈಕೊಂಡಿಲ್ಲ ಅಂತ ಸುಮ್ಮನೆ ಬಂದುಬಿಟ್ಟೆ ನೋಡಿ. ಆದ್ರೆ ಇನ್ನು 4 ದಿನ ಹಂಗಂದ್ರೆ ಮದುವೆ ಆದಮೇಲೆ ನೀನು ಇಲ್ಲಿ ಇರೋಂಗಿಲ್ಲ, ಏನೋ ಬೆಂಗಳೂರಾಗೇನ ಇರ್ತಿ ಅಂತಂದು ಅನ್ನಕತ್ತಿತ್ತು ಮಮ್ಮಿ. ಹೌದಾ? ಬಿಟ್ಟು ಬೆಂಗಳೂರಾಗ ಇರ್ತೀನಿ ನೀನು? ಹ್ಞೂನ್ಲೇ, ನನಗೂ ಅದ ಬೇಜಾರು ನೋಡು. ಇಲ್ಲೇ ಎಲ್ಲರೂ ಹತ್ರ ಆಗಿದ್ರೆ ಹಂಗೇನೋ ಅನಿಸ್ತತಿ. ಅಷ್ಟು ದೂರ ಅಲ್ಲ ನನಗೂ, ಅದಕ್ಕೆ ಅದ ಒಂದು ಬೇಜಾರು ನೋಡಷ್ಟೇ. ಹೋಗ್ಲಿ ಬಿಡ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತಿ. ನಮ್ಮ ಅಣ್ಣ ಹೆಂಗಿದ್ರೆ ಅತ್ತೆ ಮಾವಿಲ್ಲ, ನಾದ್ನೀರಿಲ್ಲ, ಯಾರಿಲ್ಲ. ಆರಾಮಾಗಿ ನಮ್ಮ ಅಣ್ಣನ ಜೊತೆಗೆ ಆರಾಮ್ ಲೈಫ್ ಲೀಡ್ ಮಾಡ್ಬೋದಾಗ ನಿನಗೆ ಇಷ್ಟ ಬಂದಂಗೆ. ಅಂದ್ರೆ ನೀವು ಬೆಂಗಳೂರಿಗೆ ಹೋದ್ರೆ ಬಾಡಿಗೆ ಮನೆಗೆ ಇರ್ತೀರಾ? ಇಲ್ಲಪ್ಪ, ಏನೋ ಅವರೇ ಕೊಡ್ತಾರೆ ನಮಗೆ ಮನಿ ಎಲ್ಲ, ನಮಗೆ ಎಲ್ಲ ಫೆಸಿಲಿಟಿ ಎಲ್ಲ ಇರ್ತಾವೆ ಅಂತ ಅನ್ನಕತ್ತಿದ್ರು. ಈಗಂದ್ರೆ ಇವ್ರು ಇಲ್ಲಿದ್ದು ಹಂಗೆ ಒಂದು ಸಣ್ಣದಾಗಿ ರೂಮ್ ಮಾಡ್ಕೊಂಡಿದ್ರಂತೆ. ಅಲ್ಲಿ ಹೋದ್ಮೇಲೆ ಎಲ್ಲ ಅವರೇ ನಮಗೆ ಮನೆಗಿನಿ ಎಲ್ಲ ಫೆಸಿಲಿಟಿ ಎಲ್ಲ ಗೌರ್ಮೆಂಟ್ ಕಡೆಯಿಂದ ನಮಗೆ ಸಿಗ್ತೈತೆ ಅಂತಂದು ಹೇಳಕತ್ತಿದ್ರು. ಓ ಹೌದೇನಾ? ಸರಿ ಬಿಡಪ್ಪ. ಸರಿ ತಗೊಳ್ಳಲ್ಲೇ, ನಾನು ಒಕ್ಕೊನಿ. ಮಮ್ಮಿ ಬಟ್ಟೆ ಒಗ್ಯವು ಭಾಳ ಅದಾವ ಅಂತಂದ್ರೆ ಮತ್ತೆಲ್ಲಿ ನಾಳೆ ಹೋದ್ರೆ ಬಟ್ಟೆ ಒಗ್ಯೋಕ್ಕಾಗಲ್ಲ ಏನಲ್ಲ. ಇವತ್ತಲ್ಲಿ ಯಾಕೆ ಸ್ವಲ್ಪ ಮಳೆ ಮಾಡೋದಂಗೆ ಆಗೈತಿ. ಒಂದು 3-4 ದಿನದಿದ್ದು ಬಟ್ಟೆ ಅದಕ್ಕೆ ಹೋಗ್ದಾಗ್ತಾನಂದ್ರೆ ನಾನು ಮಮ್ಮಿ ಬಟ್ಟೆ ತೊಗೊಂಡು ಬಂದ್ರೆ ನಾನು ಹಿಂಗೆ ಹೊರಗೆ ಬಂದು ನೀನು ಯಾಕೆ ಇಲ್ಲಿ ಕುತ್ಕೊಳ್ಳೋದು ಕಾಣಿಸ್ತಾ, ನಾನು ಹೋಗಂತಡಿ ಯಾಕೆ ಸಿಟ್ಟು ಮಾಡ್ಕೊಂಡು ಊದ್ಕೊಂಡು ಕುಂತಾಳ ಅಂತಂದು ಬಂದೆ ನೋಡಿ. ಏನು ಮಾಡ್ಬೇಕವ, ಇನ್ನು ಸ್ವಲ್ಪ ದಿನ ಬಿಟ್ರೆ ನಾನು ಈ ಊರು ಬಿಟ್ಟು ಹೋಗೋನಲ್ಲ. ಅದಕ್ಕೆ ಅವಾಗ ಟೈಮ್ ಸಿಕ್ಕಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾನೆ. ನಿನ್ನ ಬಿಟ್ರೆ ಮತ್ತೆ ಇನ್ಯಾರು ಫ್ರೆಂಡ್ ಅದ ನನಗಿಲ್ಲಿ. ಹಂಗೆ ಯಾಕಂತ ಬಿಟ್ಟು ಹೋಗ್ತಾನೆ ಅಂದೆ. ಈಗೇನೆ ಅವಾಗಿನ ಕಾಲದಂಗೆ ಫೋನು ಇಲ್ಲ ಅನ್ನಂಗಿಲ್ಲ, ಏನಿಲ್ಲ. ಬೇಕಾದಾಗ ವಿಡಿಯೋ ಕಾಲ್ ಮಾಡು, ಮಾತಾಡೋಷ್ಟು ನಾವೇನು ಯಾವಾಗಿದ್ರೂ ಅವೈಲೇಬಲ್ ಇದ್ದೇ ಇರ್ತೀವಿ. ಸರಿ ತಗ, ಆಮೇಲೆ ಬರ್ತಾನೆ ತಗ, ಟೈಮ್ ಇದ್ರೆ ಸಾಯಂಕಾಲ. ಮಮ್ಮಿನೂ ಏನೋ ಏನೋ ಸೋಸ್ಕೊಡು ಅಂತಂದ್ರೆ ನಾನು ನೋಡಿದ್ರೆ ಇವನ ಜೊತೆ ಮಾತಾಡೋದ್ರತ್ತಂತ ಬಂದ್ರೆ ಏನೋ ನಮ್ಮ ಹತ್ರಗಿಂತ ಮೂಡ ಆಫ್ ಆಗಿತ್ತು. ಹೆಂಗೆ ಪೂಜೆ ಬಂದು ನನ್ನ ಮೂಡ್ ಆಫ್ ಆಗಿದ್ದೆಲ್ಲ ಸ್ವಲ್ಪ ಸರಿ ಮಾಡೋದ್ಲು. ಹೋಗಿ ಸ್ವಲ್ಪ ಸೋಸ್ತಂಡ ಅಂದ್ರೆ ನಮ್ಮವ್ವ ಅಲ್ಲಿಂದ ಕೂಗ್ತಾಳೆ. ಲಕ್ಷ್ಮಿ ಏನ್ ಮಾಡಕತ್ತಿ ಬಾ ಇಲ್ಲಿ? ಏನ್ರಿ ಏನಾಯ್ತು? ಏನಿಲ್ಲ, ಸಾಮಾನುಗಳೆಲ್ಲ ಕಟ್ಟಿಟ್ಟಿ ಇಲ್ಲ ಅಂದ್ರೆ ನಿನ್ನೆ ಎಲ್ಲರೂ ಸೇರಿ ಎಲ್ಲವನ್ನೂ ಕಟ್ಟಿಟ್ಟಿದ್ವಿ. ಆ ರೂಮ್ನಾಗ ಇನ್ನು ಬಟ್ಟೆ ಅವೆಲ್ಲ ಇದ್ವಲ್ಲ ಶೆಲ್ಫ್ನಾಗ, ಅವನ್ನೆಲ್ಲ ನಾನು ಒಂದು ಗಂಟೆ ಕಟ್ಟಿಟ್ಟು ಅಂತ ಅಂದಿದ್ದೆಲ್ಲ ಅವನ್ನೆಲ್ಲ ಮಡ್ಚಿಟ್ಟಿ ಏನಂತಾನೆ ಗಂಟೆಗೆಲ್ಲ ಕಟ್ಟಿಟ್ಟಿಯಾ? ಎಲ್ಲ ಆಗೈತೆ ನೋಡಿ, ಏನಿಲ್ಲ. ಬಟ್ಟೆಗಳ್ನೆಲ್ಲ ಇಟ್ಟನಿ. ಮತ್ತೆ ರೂಮ್ನಾಗ ಮತ್ತೆ ಒಯ್ಯಂತವೇನಿಲ್ಲ, ನಮ್ಮವಲ್ಲ ಇದ್ದದ್ದು ಎಲ್ಲ ಕಟ್ಟಿಟ್ಟಂತ ಬರ ಮತ್ತೇನಿಲ್ಲ. ಇವತ್ತು ಸಂಜೆಗೆ ಆಟೋ ಕೇಳೇನು ಒಂದು ಟಾಟಾ ಎಸಿಗೆ ಎಳೆನಿ ಎಲ್ಲವೂ ಸಾಮಾನು ಅದ್ರಾಗ ಹೋಗ್ಬಿಡ್ತಾವು. ಈ ಸೋಫಾ ಗೀಫಾ ಅಂತ ನಮ್ಮವಲ್ಲ, ಇಲ್ಲೇ ಇದ್ವು, ಅವರು ಇಲ್ಲೇ ಇಟ್ಕರಿ ನೀವು ಇದು ಮಾಡ್ಕೇಳಿ ಅನ್ನಿದ್ರು. ಇವೆಲ್ಲ ಇಲ್ಲೇ ಇರಲಿ. ನಮ್ಮ ಸಾಮಾನುಗಳು ಏನೇನು ಅದಾವಲ್ಲ, ಗಾಡ್ರೇಜು, ಆಮೇಲೆ ಟಿ ವಿ, ಟೇಬಲ್ಲು, ಫಿಲ್ಟರ್ ನೀರಿಂದು ನಾವೇ ಹಾಕ್ಸಿವಲ್ಲ ಮೊನ್ನೆ ಹೊಸದು.
ಮತ್ತು ಅದನ್ನೂ ತಗೊಂಡು ಹೋಗ್ಬೇಕು. ಅದೊಂದು ಹೆಂಗ ಮಾಡಿ ಇವನು ಬರ್ತಾನಲ್ಲ ವಿಜಯ್, ಅವ್ನು ಬಂದಾಗ ನೆನ್ಪು ಮಾಡು, ನಾನು ಅವನು ಸೇರಿ ಅದು ಮತ್ತು ಅವನು ಸ್ಕ್ರೂಗೂ ಎಲ್ಲ ಹಾಕಿರ್ತಾವಲ್ಲ ತೆಗೆದು ಆ ಕಡೆ ಸೈಡ್ ಇಡ್ತಾವಂತ. ಮತ್ತು ಅವ್ರು ಬಂದಾಗ ಅಂತಕ್ಕಂತ ನಿಂದ್ರು ಗಾಡಿ ಬಂದಾಗ. ಏನ್ರಿ ಭಾಳ ಖುಷಿ ಆಗ್ಬಿಟ್ಟಿರಲ್ಲ ಮನೆಗೆ ಹೋಗುತ್ತಾನೆ ಅಂದು. ಹ್ಞೂ ಮತ್ತೆ ಖುಷಿ ಆಗೋದಂಗೆ ಇರ್ತೈತೆ. ನಾನೆಲ್ಲಿ ನಮ್ಮವ್ವ ಏನು ಎಷ್ಟು ನನ್ನ ಮ್ಯಾಗ ಸಿಟ್ಟಿಟ್ಕೊಂತಾಳೆ ಏನಂತ ಅನ್ಕೊಂಡಿದ್ದೆ. ಪಾಪ ಎಲ್ಲ ಮರ್ತು ಮತ್ತು ಮನೆಗೆ ಬಾ ಅಂತ ಕರೆಯಾಗುತ್ತಾಳೆ. ನನಗಂತೂ ಭಾಳ ಖುಷಿ ಆಗುತ್ತೆ ನೋಡಿ. ಎಲ್ಲ ನನ್ನ ಮಗು ಕಾಲ್ಗುಣ ಇದು. ಹೇಳಕತ್ತ ನೋಡು, ನೀನು ಅಲ್ಲಿ ಹೋದ್ಮೇಲಾದ್ರೂ ನಿನ್ನ ಕೈಲಿ ಎಷ್ಟಾಗತ್ತಲ್ಲ ಅಷ್ಟೇ ಕೆಲಸ ಮಾಡು. ಅತ್ತಿಗೆ ಅಮ್ಮವ್ರಿಗೆ ಗೊಜ್ಜಾಕತ್ತೆ, ಅವ್ರಿಗೆ ಗೊಜ್ಜಾಕತ್ತೆ ಅಂದ್ರೆ ಸುಮ್ಮನೆ ಎದ್ದು ಬಿದ್ದು ಏನು ಮಾಡೋಕೆ ಹೋಗ್ಬೇಡ. ಅವ್ರು ಎಷ್ಟು ಮಾಡಿದ್ರು ಅಷ್ಟೇ, ನಾವೆಲ್ಲ ಅವ್ರು ನೋಡ್ಬಿಟ್ಟೇವಿ. ನಿನಗೆ ಹೇಳಕತ್ತೆ ನಾನು ಈಗಿಂದನ. ಮತ್ತು ಅಲ್ಲಿ ಹೋದ್ರೆ ಸುಮ್ಮನೆ ಹೇಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ನಮ್ಮ ಅತ್ತಿಗೆಮ್ಮ ಬುದ್ಧಿ ಅದೈತಿ. ಸ್ವಲ್ಪ ಯಾರು ಏನು ಮಾತಾಡ್ತಾರೋ ಸ್ವಲ್ಪ ರೂಮಿನದ್ರ ಅಂತ ಕೇಳಿಸ್ಕೊಳ್ಳೋದು, ಅಲ್ಲಿ ಇಲ್ಲಿ ಸ್ವಲ್ಪ ಚಿಲ್ಲರ ಪಲ್ರ ತಗೊಂತಾರ ಕಳ್ಳಿ ಅಂತಂದಲ್ಲ, ಸ್ವಲ್ಪ ದುಡ್ಡಿನ ಆಸೆ ಅದೆಲ್ಲ ಸ್ವಲ್ಪ ಇದೈತಿ. ನೋಡ್ಕೊಂಡಿರಿ ಸ್ವಲ್ಪ, ಎಲ್ಲ ಹುಷಾರಾಗಿರು. ಇಲ್ಲಿ ತಗೋರಿ, ನೀವು ಯಾಕೆ ಯೋಚನೆ ಮಾಡ್ತೀರಿ? ಅತ್ತೆಯರು ಇರ್ತಾರಲ್ಲ ಎಲ್ಲ ನೋಡ್ಕೊಂತಾರೆ. ನಿಮ್ಗೇನೀಗ ಅಂಗಡಿಗೆ ಹೋಗ್ಬೇಕೇನು ಇರ್ತೀರಿ? ಏನು ರಜೆ ಹಾಕಿರಿ ಇವತ್ತು? ನಿನ್ನೇನು ರಜೆ ಹಾಕೀನಿ, ಎಲ್ಲ ಸಾಮಾನು ಗಂಟು ಇಟ್ರಾತಂತಂದು ಇವತ್ತೇನು ರಜೆ ಹಾಕ್ಲಿ? ಇಲ್ಲ ಹೋಗ್ಕಾನಿ ಹೋಗಿ ಅಂದ್ರೆ ರಾತ್ರಿ 8 ಗಂಟೆಗೆ ಹಿಂಗೆ ಬರ್ತಿದ್ನಲ್ಲ, ಅಷ್ಟೊತ್ತು ಬರೋಂಗಿಲ್ಲ. ಫೋನ್ ಮಾಡಿ ಹೇಳೇನಿ ಇವತ್ತು ಬರ್ತಾನೆ ನನ್ನ ಕೆಲ್ಸಕ್ಕೆ, ಅಂದ್ರೆ ಸ್ವಲ್ಪ ಹಿಂಗೆ ಸಾಮಾನು ಶಿಫ್ಟ್ ಮಾಡಬೇಕು. 4 ಗಂಟೆ 3:30 4 ಗಂಟೆ ಹೊತ್ತಿಗೆ ಬರ್ತಾನೆ ರೀ, ಅಷ್ಟೊತ್ತಿಗೆ ಸ್ವಲ್ಪ ಬೇಗ ಆದರೂ ಕಳಿಸ್ಕೊಡ್ರಿ ಅಂದೇನೆ. ಸರಿ ತಗೊಳಪ್ಪ ಹೋಗುವಂತೆ ಬಾ ಅಂತಂದು ಅಂದರು. ಇಲ್ಲಾಂದ್ರೆ ರಜೆ ಹಾಕಂಗಿದ್ರೆ ಹಾಕ್ಬಿಡು, ನಾನೆಲ್ಲ ನೋಡ್ಕೊಂತಾನೆ ಅಂತಂದ್ರೆ ನಾನು ಇಲ್ಲಿ ತಗಾರಿ ನಿನ್ನನ್ನು ರಜೆ ಹಾಕೀನಿ, ಮತ್ತೊಬ್ಬರಿಗೆ ಅಂದ್ರೆ ಪಾಪ ನಿಮ್ಗೆ ಇದಾಕತಿ, ಬರ್ತಾನೆ ಸಾಯಂಕಾಲ ಬೇಗ ವಾಪಸ್ ಬರ್ತಂತಂದು ಹೇಳೀನಿ. ಹೌದಾ? ಸರಿ, ಹಂಗಾದ್ರೆ ಅವಲಕ್ಕಿ ಮಾಡೇನು ಬರ್ರಿ, ಅವಲಕ್ಕಿ ತಿಂದು ಹೋಗಂತ್ರಿ. ವಿಜಯ್ ಟಿಫನ್ ಮಾಡುವುದೇನು? ಇಲ್ಲಪ್ಪ, ಏನೋ ಮ್ಯಾನೇಜರ್ಗೆ ಒಂದು ಫೈಲ್ ಸಬ್ಮಿಟ್ ಮಾಡಬೇಕು. ಇವತ್ತು ಬೆಳಗ್ಗೆ ಎದ್ದಿನ ಮ್ಯಾಗ ನೋಡಿದೆ ನಾನು ಮೆಸೇಜ್, ಅವ್ರು ನಿನ್ನೆನೇ ಹಾಕಿದ್ರು, ನಾನು ನೋಡಿದ್ದಿಲ್ಲ ಅಂತಂದು ಅವಸರಿಂದ ಹೋದಪ್ಪ. ಟಿಫನ್ ಅಲ್ಲೇ ಮಾಡ್ತಾನೆ ಅತ್ತಿಗೆಮ್ಮ ಅಂತಂದು ಹೋದ. ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.